ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು ಪಾರು? ಅದನ್ನ ನಾನು ನಿಮಗೆ ಕೇಳಬೇಕು ಸರ್. ಅಲ್ಲ, ಏನಾಗ್ತಿದೆ ಇಲ್ಲಿ? ನಿತ್ಯ ಗರ್ಭಿಣಿನ ಅನ್ನೋ ವಿಷಯನ ನನ್ನ ಕೈಲಿ ಡೈಜೆಸ್ಟೇ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಸರ್, ವಿಷಯ ಗೊತ್ತಾದ್ಮೇಲೂ ನೀವು ಸುಮ್ಮನೆ ನಿಂತಿದ್ದೀರಾ ಅಂದರೆ ನಿತ್ಯ ಪ್ರೆಗ್ನೆಂಟ್ ಅನ್ನೋ ವಿಷಯ ನಿಮಗೆ ಗೊತ್ತಿದೆ ಅಲ್ವಾ? ಅಲ್ಲ, ವಿಷಯ ಗೊತ್ತಿದ ಮೇಲೂ ನೀವು ಯಾಕೆ ಸುಮ್ಮನೆ ಇದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಸರ್. ಕಾರಣ ಸರ್, ನೀವು ನನಗೆ ಹೊಸಬ್ರಲ್ಲ. ನಿಮ್ಮನ್ನು ನಾನು ನೋಡ್ತಾನೆ ಬಂದಿದ್ದೀನಿ. ಅದೆಂಥದೇ ಸಿಚುವೇಶನ್ ಇದ್ದರೂ ನಿಮ್ಮ ಮುಖದಲ್ಲಿ ನಗು ಅನ್ನೋದು ಮಿಸ್ ಆಗ್ತಿರ್ಲಿಲ್ಲ. ಆದರೆ ಈಗ ಯಾಕೋ ನಿಮ್ಮ ಮುಖದಲ್ಲಿ ನಗುನೂ ಇಲ್ಲ, ನೀವು ಯಾಕೋ ಖುಷಿಯಾಗೇ ಇಲ್ಲ ಅಂತ ನಂಗೆ ಅನ್ನಿಸ್ತಿದೆ. ಇನ್ನು ನಿಧಿ ಯಾವಾಗಲೂ ಪಾದರಸದ ಥರ ಖುಷಿಯಾಗಿ ಓಡಾಡ್ಕೊಂಡಿರ್ತಿದ್ಲು. ಪಟ್ ಅಂತ ಮುದ್ದಾಗಿ ಮಾತಾಡಿಕೊಂಡು ಎಲ್ಲರೂ ನಗಿಸಿ ಅವಳು ನಗ್ತಾ ಖುಷಿಯಾಗಿರ್ತಿದ್ಲು. ಆದರೆ ಇವತ್ತು ನಾನು 10 ಮಾತಾಡಿದ್ರೆ 1 ಮಾತಾಡ್ತಿದ್ದಾಳೆ. ಇಲ್ಲೇನೋ ಸಮಸ್ಯೆ ಇದೆ. ಅದೇನು ವಿಷಯ ಅಂತ ನನ್ನ ಹತ್ರ ಹಂಚ್ಕೊಳ್ಳಿ. ನಿಮಗೆ ನನ್ನ ಹತ್ರ ಹಂಚ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿರ್ಬೋದು, ಆದರೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ನನಗೊಬ್ಬ ಅಣ್ಣ ಇದ್ದಾನೆ. ಅವನ ಜೊತೆ ಯಾವತ್ತೂ ಎಮೋಷ್ನಲ್ ಆಗಿ ಕನೆಕ್ಟೇ ಆಗಿಲ್ಲ. ನಾನು ಯಾವತ್ತೂ ಇಷ್ಟು ಹತ್ತದಲ್ಲಿ ನಿಂತ್ಕೊಂಡು ಏನು ಕೇಳ್ದವಳಲ್ಲ, ಏನು ಹಂಚ್ಕೊಂಡವಳೆ ಅಲ್ಲ. ಆದರೆ ಇವತ್ತು ನಿಮ್ಮನ್ನ ಸ್ವಂತ ಅಣ್ಣ ಅಂದ್ಕೊಂಡು ಕೇಳ್ತಿದ್ದೀನಿ. ಅದೇನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹಂಚ್ಕೊಳ್ಳಿ ಸರ್, ಹೇಳಿ. ಸರ್, ಇದು ಮಾರಿಗುಡಿ ಶಿವಣ್ಣನ ಮನೆ. ಅಣ್ಣ ತಂಗಿ ಸಂಬಂಧಕ್ಕೆ ಈ ಮನೆ ತುಂಬ ಹೆಸರುವಾಸಿ. ಹಾಗಾಗಿ ಈ ಮನೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನಾನು ಬರೀ ಬಾಯಿ ಮಾತಿಗೋ ಅಥವಾ ಈ ವಿಷಯನ ತಿಳ್ಕೊಬೇಕು ಅನ್ನೋ ಕುತೂಹಲಕ್ಕೋ ಕೇಳ್ತಿಲ್ಲ ಸರ್. ಅದೇನೇ ಸಮಸ್ಯೆ ಇದ್ದರೂ ನನ್ನಿಂದ ಏನಾದರೂ ಹೆಲ್ಪ್ ಆಗ್ಬೋದೇನೋ ಅಂತ ಕಾಳಜಿಯಿಂದ ನಿಮ್ಮ ತಂಗಿ ಸ್ಥಾನದಲ್ಲಿ ನಿಂತು ಕೇಳ್ತಿದ್ದೀನಿ. ಹೇಳಿ ಸರ್. ಯಾರು ಏನೇ ಕೇಳಿದ್ರು ಕೊಡೋ ಕಾರಣ ಈ ತಂಗಿ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಲ್ವಾ? ಹೇಳ್ತೀನಿ ಪಾರು, ನಿಮ್ಮ ಜಾಗದಲ್ಲಿ ಬೇರೆ ಯಾರು ಕೇಳಿದ್ರು ನಂಗೆ ಹೇಳೋಕ್ಕಾಗ್ತಿರ್ಲಿಲ್ವೇನೋ. ಅಣ್ಣ ಅಂತ ಸಂಬಂಧ ಕಟ್ಟಿದ್ದೀರಾ, ಆ ಬಾಂಧವ್ಯಕ್ಕಾದರೂ ಬೆಲೆ ಕೊಟ್ಟು ಹೇಳ್ತೀನಿ. ನನಗೂ ನಿತ್ಯಂಗೂ ಮದುವೆ ಆಗಿಲ್ಲ. ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದ. ಇನ್ನೇನು ಮದುವೆ ಮಂಟಪದಿಂದ ಯಾರಿಗೂ ಹೇಳಿದೆ ಹೊರಟೋದ. ಅಲ್ಲಿ ಅಜ್ಜಿ ಅವ್ರ ಬಲವಂತಕ್ಕೂ ಮನೆಯವ್ರ ಬಲವಂತಕ್ಕೂ ಈ ಮದುವೆ ನಡೆದಿದ್ದೆ ಬಲವಂತಕ್ಕೆ. ಅಲ್ಲಿ ಸಪ್ತಪದಿ ತುಳಿಬೇಕಾದ್ರೆ ನಂಗೆ ಗೊತ್ತಾಗಿದ್ದು ನಿತ್ಯ ಪ್ರೆಗ್ನೆಂಟು ಅಂತ. ಆ ಮಗು ಕೂಡ ತೇಜಸ್ದು. ಹಾಗಾದರೆ ನೀವು ನಿಧಿ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ರಾ? ಕರುನಾಡ ಕಣ್ಮಣಿಯು